ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ರೆಡಿಯಾಗಿದ್ದೀನಿ ಅಕ್ಕ ಊರಿಗೆ ಹೋಗೋಣ ಅಂತೇಳ್ಬಿಟ್ಟು. ಅಕ್ಕ ಊರಲ್ಲಿ ನಾಳೆ ಸತ್ಯನಾರಾಯಣ ಪೂಜೆ ಇದೆ. ಹಾಗಾಗಿ ಹೀಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ರೆಡಿಯಾಗಿರೋದು. ಈವ್ನಿಂಗ್ ಆಗಿದೆ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಹೋಗ್ತಾ ದಾರಿನಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಇನ್ನೇನು ಈವ್ನಿಂಗ್ ಆಗಿದಲ್ವಾ, ಮುಣುಗ್ತಾ ಇದೆ ಸೂರ್ಯ, ಇನ್ನೇನು ಮುಳುಗೋ ಟೈಮ್ ಆಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಗ ಬರಬೇಕಾದ್ರೆ ಆ ವ್ಯೂವನ್ನು ತೋರಿಸ್ತಾ ಇರೋವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಎಷ್ಟು ಸುಂದರವಾಗಿದೆ ಅಂದರೆ ಸೂರ್ಯ ನೋಡೋದು ತುಂಬಾ ಚೆನ್ನಾಗಿತ್ತು. ಆ ವ್ಯೂವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕಂದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹೋಗ್ತಾ ದಾರಿನಲ್ಲಿ ಹಾಗೆಯೇ ಇಲ್ಲಿ ರೋಸ್ ನೋಡಿಸ್ತಾ, ಏನಕ್ಕೆ ರೋಸ್ ನೋಡಿಸ್ತಾ ಇದ್ದಾರೆ ಅಂದ್ಕೊಂಡ, ಇಲ್ಲಿ ಮಾವಿನ ಸೊಪ್ಪು ಬೇಕಾಗಿತ್ತು. ಹಾಗಾಗಿ ಅಲ್ಲಿ ಒಂದೇ ಒಂದು ಮರ ಇತ್ತು, ಈ ತೋಟದಲ್ಲಿ ಒಂದು ಮರ ಇತ್ತು. ಹಾಗಾಗಿ ಆ ತೋಟಕ್ಕೆ ಬಂದಿದ್ವಿ. ತೋಟದಲ್ಲಿ ತುಂಬ ಚೆನ್ನಾಗಿ ಹೂ ಕಾಣ್ತಾ ಇದೆ. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಟನ್ ರೋಸ್. ಹಾಗಾಗಿ ತೋರಿಸ್ತಾ ಹಾಗೆ ಇಲ್ಲಿ ಮಾವಿನ ಸೊಪ್ಪು ಕೀಳ್ತಾ ಇದ್ದಾರೆ ಯಜಮಾನ್ರು ಮಾವಿನ ಸೊಪ್ಪು ಕೀಳ್ತಿದ್ರು. ಮಕ್ಕಳೆಲ್ಲ ಅಲ್ಲೇ ಗಾಡಿ ಹತ್ರ ಇದ್ದರು. ಹಾಗೆ ಇನ್ನೇನು ತೊಗೊಂಡು ಮನೆಗೆ ಬಂದ್ವಿ. ಆದಮೇಲೆ ಇಲ್ಲಿ ಅಕ್ಕ ತಂಗಿ, ಅವ್ರ ಅತ್ತೆ ಮತ್ತು ಇನ್ನೊಬ್ಬ ತಂಗಿ ಎಲ್ಲರೂ ಬಂದಿದ್ದಾರೆ. ಬಂದಿರೋಂಥದ್ದು ಹಾಗೆ ನಾವು ಬರೋ ಸ್ವಲ್ಪ ಲೇಟೇ ಆಯಿತು. ಈಗ ಬರೋಷ್ಟರಲ್ಲಿ ಐನೂರೆಲ್ಲ ಬಂದಿದ್ದಾರೆ. ಹಾಗೆ ಭಟ್ರು ಕೂಡ ಬಂದಿದ್ದರು. ಇಲ್ಲ ಐನೂರು ಬಂದು ಎಲ್ಲ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ಐನೂರೆಲ್ಲ ಬಂದಿದ್ದಾರೆ, ಎಲ್ಲ ಪೂಜೆಗೆಲ್ಲ ತಯಾರಿ ಮಾಡ್ತಾಯಿದ್ದಾರೆ. ಮತ್ತು ಭಟ್ರು ಬಂದಿದ್ದಾರೆ, ಅಡುಗೆಯನ್ನು ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಬನ್ನಿ ಯಾವ ಥರ ಎಲ್ಲ ಮಾಡ್ತಾರೆ ಏನು ಅಂತ ಬಿಟ್ಟು ಎಷ್ಟಾದರೂ ಅಷ್ಟೆಲ್ಲ ತೋರಿಸ್ತೀನಿ. ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋದು ಹೂವೆಲ್ಲ ಐನೂರಿಗೆಲ್ಲ ತೊಗೊಂಬಂದು ಕೊಡ್ತಾಯಿದ್ದಾಳೆ ಅಕ್ಕ ಮಾರ್ಕೆಟ್ಗೆ ಹೋಗಿ ಬೆಳಗ್ಗೆ ಹೂವೆಲ್ಲ ತೊಗೊಂಬಂದಿದ್ಲು. ಈಗ ಯಾವ ಥರ ಎಲ್ಲ ಹೂ ಬೇಕಂತ ಐನೂರು ಹೇಳಿದ್ರು. ಆ ಥರ ಹೂವೆಲ್ಲ ತೊಗೊಂಡ್ಬಂದು ಈಗ ಕೊಡ್ತಾ ಇರೋಂಥದ್ದು. ಅವ್ರು ಈಗಲೇ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಜೋಡಿಸಿರ್ತಾರೆ. ಬೆಳಗ್ಗೆ ಬೇಗನೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆಲ್ಲ ಪೂಜೆ ಮಾಡ್ತಾರೆ ಅಂತೇಳ್ಬಿಟ್ಟು. ಈಗ ಐನೂರೆಲ್ಲ ಜೋಡಿಸ್ತಾಯಿದ್ರು. ಹಾಗೆಯೇ ಎಲ್ಲರೂ ಅಕ್ಕ ತಂಗೀರು ಎಲ್ಲ ಸೇರಿದ್ವಿ. ಅಕ್ಕ ಒಬ್ರು ಬಂದಿಲ್ಲ ಅಷ್ಟೇ, ಇನ್ನೆಲ್ಲರೂ ಇಲ್ಲೇ ಇದ್ವಿ. ಲಾಸ್ಟ್ ತಂಗಿ ಬಂದಿಲ್ಲ. ಅದು ಬಿಟ್ಟರೆ ಅಮ್ಮ ಬೆಳಗ್ಗೆ ಬರ್ತಾರೆ. ಇನ್ನೆಲ್ಲರೂ ಇದ್ದೀವಿ ನಾವು. ಮತ್ತು ತಂಗಿಯವ್ರ ಅತ್ತೆ ಎಲ್ಲ ಬಂದಿದ್ದರು. ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು, ಅಕ್ಕನ ಮಕ್ಕಳ, ತಂಗಿ ಮಗಳು, ನನ್ನ ಮಗಳು ಎಲ್ಲರೂ ಕೂತ್ಕೊಂಡು ಇಲ್ಲಾಗೆ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದು ಮಾಡ್ತಾಯಿದ್ವಿ. ಇಲ್ಲಿ ಅಕ್ಕನ ಮಗ ಬರ್ತಾಯಿದ್ದಾನೆ, ಅದಕ್ಕೆ ಹೇಳ್ತಾಯಿದ್ದೀವಿ ನೋಡಿ ಅಂತೇಳ್ಬಿಟ್ಟು. ಅದಕ್ಕೆ ನಮ್ಮ ಮನೆಗೆ ಯೂಟ್ಯೂಬರ್ ಬಂದಿದ್ದಾರೆ ನೋಡಿ ಅಂತೇಳ್ಬಿಟ್ಟು ಅವನು ತಮಾಷೆ ಮಾಡ್ತಾಯಿದ್ದ. ಆಗೋ ಜೊತೆಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಇನ್ನೇನು ಅಡುಗೆ ಭಟ್ರೆಲ್ಲ ಬಂದಿದ್ದಾರೆ ಅಡುಗೆ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಭಟ್ರಿಗೆಲ್ಲ ಕೇಳ್ತಾಯಿದ್ರು ಏನೆಲ್ಲ ಬೇಕು ಐಟಮ್ಸ್ ಅಂತೇಳ್ಬಿಟ್ಟು. ಅದಕ್ಕೆ ಅಮ್ಮ ಇಲ್ಲ ನೋಡಲಿ ಇದರೆಲ್ಲ ಫಂಕ್ಷನ್ ಇರಬೇಕಾದ್ರೆ ಮನೇಲಿ ಎಷ್ಟು ಜನ ಇದ್ದರೂ ಸಾಕಾಗೋದಿಲ್ಲ. ಯಾಕಂದರೆ ಎಲ್ಲರಿಗೂ ಒಂದೊಂದು ಕೆಲಸ ಇರುತ್ತೆ. ಅದರಲ್ಲಿ ಎಲ್ಲರಿಗೂ ಮಕ್ಕಳಿದ್ದಾರೆ. ಆ ತಂಗಿಗೆ ಮಕ್ಕಳು, ಹಾಗೆ ನನ್ನ ಮಕ್ಕಳು ಎಲ್ಲ ಜೊತೆಲಿ ಗಲಾಟೆ ಎಲ್ಲನೂ. ಅವಳು ಅಕ್ಕ ತುಂಬಾ ಕೆಲಸ, ಅವಳಿಗೂ ಓಡಾಡಿ ತುಂಬಾ ಕೆಲಸ ಆಗಿದೆ. ಈಗ ದೇವ್ರ ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ಲು. ತಂಗಿ ಇಲ್ಲಿ ಬಂದು ಮೆಹಂದಿ ಹಾಕ್ತಾಯಿದ್ರು. ಅವಳ ಮಗಳಿಗೆ ಮೆಹಂದಿ ಹಾಕಿದಾದ್ಮೇಲೆ ಅಕ್ಕನ ಮಗಳಿಗೆ ಮೆಹಂದಿ ಹಾಕ್ತಾಯಿದ್ದಾರೆ. ನನ್ನ ಮಗಳು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದಾಳೆ. ಬೇರೆ ಏನು ಸಿಂಪಲ್ಲಾಗಿ ಹಾಕ್ಕೊಂಡು ಅಂತ ರಂಗೋಲಿ ಅವಳು. ನನ್ನ ಮಗ ಅದಕ್ಕೆ ನೋಡ್ತಾ ಇದ್ದಾನೆ ಯಾವ ಥರ ಇದೆ ಅಂತೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ನಾನು ನನ್ನ ಮಗ ಇಲ್ಲಿದ್ದೀವಿ. ಶೈನ್, ನಾನು ನನ್ನ ಮಗಗೆ ಐಸ್ ಕ್ರೀಮ್ ಬೇಕಂತೆ. ನೋಡಿರಿ, ಎಲ್ಲೋದ್ರೂ ಐಸ್ ಕ್ರೀಮ್ ಬೇಕು. ಅಬ್ಬಾ, ಮಗ ಐಸ್ ಕ್ರೀಮ್ ಬೇಕಂತ ಒಂದೇ ಗಲಾಟೆ ಮಾಡ್ತಾಯಿದ್ದ. ಆದರೆ ಅಕ್ಕ ಮನೇಲಿ ಅಂಗಡಿ ಇದೆ, ಆ ಅಂಗಡಿನಲ್ಲಿ ಐಸ್ ಕ್ರೀಮ್ ಇರೋದು ಕಾರಣ ಅವನು ಐಸ್ ಕ್ರೀಮ್ ಬೇಕು ಅಂತ ಗಲಾಟೆ ಮಾಡ್ತಾಯಿದ್ದ. ಹಾಗಾಗಿ ನಾನು ಏನು ಕೊಡಿಸ್ಲಿಲ್ಲ. ಕರ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಭಟ್ರ ಹತ್ರ ಅಲ್ಲಿ ಹೋದ್ವಿ. ಏನು ಅಡುಗೆ ಮಾಡ್ತಾಯಿದ್ದಾರೆ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು. ಇಲ್ಲ ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾಯಿದ್ರು. ಅಕ್ಕನ ಮುಂದೆ ಎಲ್ಲನೂ ಅಕ್ಕನ ಮಗ ಮತ್ತು ಮೈದಾ ಎಲ್ಲ ಸೇರಿಕೊಂಡು ಅವರು ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಬರೋಷ್ಟರೊಳಗಡೆ ಭಟ್ರು ಒಗ್ಗರಣೆ ಕೊಡ್ತಾಯಿದ್ದಾರೆ ಸಾಂಬಾರಿಗೆ. ಅವರು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದಾರೆ. ಈಗ ಎಣ್ಣೆ ಮತ್ತು ಸಾಸಿವೆ ಎಲ್ಲ ಹಾಕಿಟ್ಟಿದ್ರು. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ಇಟ್ಕೊಂಡಿದ್ದಾರೆ. ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದಾರೆ. ಈರುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ರು. ಅವರು ಮಾಡೋಂಥ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದಾರೆ. ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಕೂಡ ಹಾಕಿ ಅವರು ಫ್ರೈ ಮಾಡ್ಕೊತಾ ಇದ್ದಾರೆ ಎಣ್ಣೆಯಲ್ಲಿ.
ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡುವಂಥದ್ದು ಬೇಳೆ ಸಾಂಬಾರು. ಈಸಿಯಾಗಿ ಮಾಡ್ತಾರಂಥ ಬೇಳೆ ಸಾಂಬಾರಿದ್ದು. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಅಂತ ಹೇಳ್ಬಿಟ್ಟು ಅವರು ಬೇಳೆನ ಬೇಯಿಸಿಟ್ಕೊಂಡಿದ್ದು, ಆ ಬೇಳೆ ಬೆಂದಿರೋಂಥ ಬೇಳೆನ ಕೂಡ ಇದರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದಾರೆ. ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ತಾ ಇದ್ದಾರೆ ಇವತ್ತು. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ. ಮತ್ತು ಅದಕ್ಕೆ ಏನೆಲ್ಲ ಹಾಕಿ ರುಬ್ಕೊಂಡಿದ್ದಾರೆ ಅಂದರೆ ಕಾಯಿ ತುರಿ ಮತ್ತು ಸಾಂಬಾರು ಪೌಡರು ಇದಕ್ಕೆ ಹಾಕಿ ರುಬ್ಬಿದ್ದಾರೆ. ಸಾಂಬಾರು ಪೌಡರ್ ಬಂದು ಶಕ್ತಿ ತೊಗೊಂಡಿದ್ದಾರೆ ಸಾಂಬಾರು ಪೌಡರ್ ಅದು ಹಾಕಿದ್ದಾರೆ. ಮತ್ತು ಅದನ್ನು ಹಾಕಿ ರುಬ್ಬಿ ಹಾಕಿರುವಂಥ ಮಸಾಲೆ ಇದು ಹಾಕಿ ಈಗ ಸಾಂಬಾರು ಚೆನ್ನಾಗಿ ಕಾಯಿಸಿದ್ರೆ ನುಗ್ಗೆಕಾಯಿ ಕೂಡ ಹಾಕಿದ್ದಾರೆ ಅವರು. ನಾನು ಇದ್ದಿಲ್ಲ ಈ ಸೈಡ್ ಮಗಳು ಬಂದು ಅಂತೇಳಿ ಈ ಸೈಡ್ ಬಂದ ಮೇಲೆ ಅಷ್ಟರಲ್ಲಿ ಅವರು ಹಾಕ್ಬಿಟ್ಟಿದ್ರು. ಈಗ ಅವರು ಹಾಕ್ತಾ ಇರೋಂಥ ಸಾಂಬಾರಿಗೆ ಹಿಂಗೂ ಹಾಕ್ತಾ ಇದ್ದಾರೆ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಗೆ ಹಾಕಿದೆ. ಮತ್ತು ಉಪ್ಪು ಬೇಳೆ ಬೇಯಬೇಕಾಗಿದೆ ಹಾಕಿದ್ದಾರಂತೆ ಉಪ್ಪು. ಅದಕ್ಕೆ ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದಾರೆ ಉಪ್ಪು. ರುಚಿಗೆ ಎಷ್ಟು ಬೇಕೋ ಅಷ್ಟಂತ ನೋಡಿಕೊಂಡು ಈಗ ಹಾಕಿದ್ದಾರೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತದೆ, ಕಲರ್ಫುಲ್ಲಾಗಿ ಕಾಣ್ತದೆ. ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗೆಲ್ಲ ಕಾಣ್ತಾಯಿತ್ತು. ಹಾಗೆ ರೈಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಸಾಂಬಾರು ಇನ್ನೊಂದು ಕಡೆ ಸಾಂಬಾರೆಲ್ಲ ಕುದೀತಾ ಇದೆ. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇನ್ನೇನು ಸಾಂಬಾರು ಕೂಡ ರೆಡಿಯಾಗಿದೆ. ಭಟ್ರು ಹೇಳ್ತಾಯಿದ್ರು ಟೇಸ್ಟ್ ನೋಡು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಇನ್ನೊಂದು ಕಡೆ ಬಂದು ಚಿರೋಟಿ ಹೋಳಿಗೆ ಮಾಡೋದಕ್ಕೆ ಕಾಯಿ ಹೋಳಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಚಿರೋಟಿ ರವೆ ಮತ್ತು ಸ್ವಲ್ಪ ಮೈದಾ ಸೇರಿಸ್ಕೊಂಡು ಅವರು ಮೈದಾನ ಕಲಿಸ್ತಾ ಇದ್ದಾರೆ. ಯಾವ ಥರ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಈಗ ನಾನು ತೋರಿಸ್ತಾ ಇರೋವಂಥದ್ದು. ಅವರು ಭಟ್ರು ಯಾವ ಥರ ಅಡುಗೆ ಮಾಡ್ತಾರೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು 1 kg ರವೆ ತೊಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದಾರೆ. ಒಂದು 1/4 kg ಹಾಕಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಕಮ್ಮಿ ಮೈದಾ ತೊಗೊಂಡಿದ್ದಾರೆ. ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮೈದಾ ಮತ್ತು ರವೆ ಎರಡೂ ಮಿಕ್ಸ್ ಆಗಲಿ ಅಂತೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ರು. ಎಷ್ಟೊಂದು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಭಟ್ರು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೆ. ಅದನ್ನ ಹಾಗೆ ವಿಡಿಯೋ ಮಾಡಿಕೊಂಡೆ ಯಾವ ಥರ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಇವಾಗ ಅವ್ರು ತೋರಿಸ್ತಾ ಇದ್ದಾರೆ ಯಾವ ಥರ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಅದಕ್ಕೆ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಇದ್ದಾರೆ. ಇದಕ್ಕೆ ಎಣ್ಣೆ ಈಗ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊತಾರೆ ಅವರು. ನೋಡಿಸ್ತೀನಿ ರೀ ಯಾವ ಥರ ಕಾಣುತ್ತೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿ ನೆನೆಸಿಟ್ಟಿದ್ರು ಹೋಳಿಗೆಗೆ ಮೈದಾ ಯಾವ ಥರ ಬೇಕು ಅಂತೇಳ್ಬಿಟ್ಟು ಕಲಸಿಟ್ಟಿದ್ದಾರೆ. ಇನ್ನೊಂದು ಕಡೆ ಮೈದಾ ಎಲ್ಲ ಕಲಸಾಯಿತು, ಈ ಕಡೆ ಊಟಕ್ಕೆ ಅಂತೇಳಿ ಊಟ ಇಟ್ಕೊಂಡು ಊಟ ಮಾಡ್ತಾಯಿದ್ವಿ. ನುಗ್ಗೆಕಾಯಿ ಬೇಳೆ ಸಾಂಬಾರು ಊಟ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಹಪ್ಪಳ ಮಾಡಿದರು. ಹಪ್ಪಳ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಈಗ ಅವ್ರಿಗೆ ಬಂದು ಕಾಯಿ ಹೋಳಿಗೆ ಮಾಡೋದಕ್ಕೆ ಪಾಕ ಇರ್ತದೆ. ಊಟ ಎಲ್ಲ ಆದಮೇಲೆ ಕಾಯಿ ಹೋಳಿಗೆ ಮಾಡೋಕ್ಕೆ ಪಾಕ ಮೈದಾ ಎಲ್ಲ ಕಲಸಿಟ್ಟಿದ್ದಾರೆ. ಅಷ್ಟೇ ನಮ್ಮಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಈಗ ಇಲ್ಲಿ ಬಂದು ಬೆಲ್ಲ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿ ಪಾಕ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಥರ ಎತ್ತಿರುವಂಥ ಪಾಕಕ್ಕೆ ಕಾಯಿ ತುರಿಯನ್ನು ರುಬ್ಬಿಟ್ಕೊಂಡಿದ್ರಲ್ವ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ವಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಪೌಡರು ಕಾಯಿ ತುರಿ ಪೌಡ್ರ್ ಬರುತ್ತಲ್ವ ಅದನ್ನೂ ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇವ್ರು ಮತ್ತು ಬೇರೆ ಏನೂ ಹಾಕ್ತಾಯಿಲ್ಲ. ಅಷ್ಟು ನೋಡಿ ಕೊಕೊನಟ್ ಪೌಡ್ರನ್ನ ಹಾಕ್ಕೊತಾ ಇದ್ದಾರೆ. ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಕೊಕೊನಟ್ ಪೌಡ್ರು ಮತ್ತು ಅದೆರಡಕ್ಕೂ ಹದ ನೋಡಬೇಕಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇವತ್ತು ತೋರಿಸ್ತೀನಿ ನಾನು ಅವರು ಹೋಳಿಗೆ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಪಾಕ ಕೂಡ ನೋಡಿ ಬೆಲ್ಲ ಗಟ್ಟಿ ಪಾಕ ಮಾಡ್ಕೊಂಡಿದ್ದಾರೆ ಅವರು. ಮತ್ತು ಇದೇನಾಗುತ್ತೆ ಅಂತ ಪಾಕ ತೆಗ್ದಿದ್ದಾರಲ್ವ ಅದೇನಾದರೂ ಹಾರೋಗಿತ್ತಂದರೆ ಸ್ವಲ್ಪ ಹಸಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೆತ್ತು ಮಾಡ್ಕೊತಾರೆ ಇದನ್ನು ಪಾಕವನ್ನು. ಅವ್ರು ಸ್ವಲ್ಪ ಗಟ್ಟಿ ಪಾಕನೇ ಮಾಡ್ತಾರೆ. ಯಾಕಂದರೆ ಅದನ್ನ ಬೇಕು ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಇಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ತಾರೆ. ಆದರೆ ನೀರಿಗಿಂತ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಂತೆ. ಇಲ್ಲಿ ನೋಡಿ ಈಗ ಪಾಕ ರೆಡಿ ಆಯಿತು. ಕೊಕೊನಟ್ ಪಾಕ ರೆಡಿಯಾಗಿದೆ. ಬೆಳಗ್ಗೆಗೆ ಊಟಕ್ಕೆ ಅಂತೇಳಿ ಈಗಲೇ ಹೋಳಿಗೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾ ಇರುವಂಥದ್ದು. ಈಗ ಬಂದಿರೋಂಥ ಭಟ್ರು ಬಂದು ಇಬ್ಬರೇ ಬಂದಿರೋಂಥದ್ದು. ಇಲ್ಲಿ ಲಾಸ್ಟಲ್ಲಿ ಬಂದು ತುಪ್ಪ ಹಾಕ್ತಾಯಿದ್ದಾರೆ ಅವರು. ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದಾರೆ. ಕೊಕೊನಟ್ ಪಾಕ ಇಟ್ಟಿದ್ದಾರಲ್ವ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋವಂಥದ್ದು. ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪಾಕ ಎಲ್ಲನೂ. ಇನ್ನೇನು ಪಾಕ ಆಯಿತು. ಹಾಗೆ ಹೋಳಿಗೆ ಮಾಡೋಕ್ಕೆಲ್ಲ ರೆಡಿ ಆಗ್ತಾರೆ. ಇನ್ನೇನು ಸ್ಟಾರ್ಟ್ ಆಯಿತು. ಪಾಕ ಎಲ್ಲ ಎತ್ತಾದಮೇಲೆ ಸ್ಟವ್ ಇಟ್ಕೊಂಡು ಇನ್ನೇನು ಅಡುಗೆ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ಹಸ್ಬೆಂಡು ಮತ್ತು ಅಕ್ಕನ ಮಗ ಇಬ್ಬರೂ ತವ ಮೇಲೆ ಎತ್ತಾಕ್ತಾಯಿದ್ದಾರೆ. ಭಟ್ರು ಒಬ್ಬರು ತಟ್ತಾಯಿದ್ದಾರೆ, ಒಬ್ಬರು ತೀಡ್ತಾಯಿದ್ದಾರೆ. ನಾನು ಉಂಡೆ ಮಾಡಿಕೊಡ್ತಾಯಿದ್ದೀನಿ. ಇಲ್ಲಿ ಉಂಡೆ ಮಾಡಿಕೊಟ್ಕೊಂಡು ಕೂತ್ಕೊಂಡಿದ್ವಿ. ನಾವೆಲ್ಲ ಊಟ ಮಾಡಿ ಒಂದು 10:30 11 o'clock ಆಗಿ ಊಟ ಬಂದಿರೋಂಥದ್ದು. ಮಗ ಕೂಡ ಬಂದು ಕೂತ್ಕೊಂಡಿದ್ದಾನೆ. ಮಲ್ಕೊ ಅಂದರೆ ಮಲಗಲೇ ಇಲ್ಲ. ನಾನು ಬೇಕು ಅಂತೇಳಿ ಬಾ ನೀನು ಮಲ್ಕೋ ಬಾ ಅಂತ ಕರೀತಾಯಿದ್ದ. ಹಾಗಾಗಿ ಹೋಳಿಗೆ ಮಾಡ್ಬಿಟ್ಟು ಹೋಗೋಣ ಅಂದರೆ ಅವನು ಹೋಳಿಗೆ ಎಲ್ಲ ಮಾಡಿ ಹೋಗೋ ತನಕನೂ ಕೂತ್ಕೊಂಡೇ ಇದ್ದ. ಅದಕ್ಕೆ ನಾನು ಉಂಡೆ ಮಾಡಿಕೊಡ್ತಾಯಿದ್ದೆ. ಅವನು
ಕುತ್ಕೊಂಡೇ ಇದ್ವು. ಅದು ಹೋಳಿಗೆ ಫುಲ್ ಕಂಪ್ಲೀಟ್ ನೈಟು 11:30 12 ಆಯಿತು. ಅಲ್ಲಿ ತನಕನೂ ಅವನು ನಮ್ಮ ಜೊತೆನೇ ಕುತ್ಕೊಂಡಿದ್ಬಿಟ್ಟ. ನಾನು ಇಲ್ಲಿ ನೋಡಿ ಉಂಡೆ ನಾನು ಬಂದು ಉಂಡೆ ಮಾಡ್ಕೊಡ್ತಾನೆ ಎಷ್ಟು ಸಾಫ್ಟಾಗಿತ್ತಂತ ನೋಡ್ತಾ ಇರ್ಬೋದು. ಕೈ ಅಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಸ್ವಲ್ಪ ಗಟ್ಟಿಯಾಗಿತ್ತು ಅಂತೇಳಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಕೈಯಲ್ಲಿ ಈ ಥರ ಮಾಡ್ತಾಯಿದ್ರೆ ಉಂಡೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ನಾನು ಉಂಡೆ ಮಾಡಿಕೊಟ್ಟೆ, ಅವರೆಲ್ಲ ತಟ್ಕೊ ಹಾಗೆ ಗ್ಯಾಸ್ ಮೇಲೆ ಹಾಕ್ತಾಯಿದ್ರೆ. ಇಲ್ಲಿ ಎಲ್ಲ ಹೋಳಿಗೆ ಎಲ್ಲ ಮಾಡಿ ಜೋಡಿಸಿ ಇಟ್ಟಿದ್ದಾರೆ. ಏನಿಲ್ಲ ಅಂದರೆ ಒಂದು 100 ಹೋಳಿಗೆ ಏನೋ ಮಾಡಿಸಿದ್ದೀವಿ ಅಷ್ಟೇ, ತುಂಬ ಏನೂ ಮಾಡ್ಸೋಕೆ ಹೋಗಲಿಲ್ಲ. ಒಂದು 100 ಹೋಳಿಗೆ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿತ್ತು. ಇನ್ನೇನು ಹೋಳಿಗೆ ಎಲ್ಲ ಆಯಿತು, ಉಂಡೆ ಮಾಡಿಕೊಟ್ಟಿದ್ದಾಯಿತು. ಈಗ ಅವರು ಲಾಸ್ಟ್ ತಿರ್ತಾಯಿದ್ರು. ನಾವು ಇನ್ನೇನು ಮಲ್ಗೋಕೆ ಹೋಗೋಣ ಅಂತೇಳ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಹಸ್ಬೆಂಡು, ಅಕ್ಕನ ಮಗ ಎಲ್ಲನೂ. ಇಲ್ಲಿಬ್ಬರು ಭಟ್ರು ಅವರು ಉಂಡೆ ಮಾಡಿಕೊಂಡು ತೀರ್ತಾಯಿದ್ದೀನಿ. ಆಲ್ಮೋಸ್ಟ್ ಮುಗಿತಾ ಬಂತು, ಹೋಳಿಗೆ ಎಲ್ಲ ಮುಗೀತು. ಫ್ರೆಂಡ್ಸ್, ಈಗ ತಾನೇ ಬಂದ್ವಿ, ಹೋಳಿಗೆಲ್ಲ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬರ್ತಾಯಿದ್ವಿ. ನೈಟ್ 12:30 ಆಗಿದೆ. ಮಗನೂ ಇನ್ನೂ ಮಲಗಿಲ್ಲ, ಎದ್ದಿದ್ದಾನೆ. ಇಲ್ಲಿ ಹೋಳಿಗೆ ಮುಗಿಸ್ಕೊಂಡು ಒಳಗೆ ಬರೋಷ್ಟೊತ್ತಿಗೆ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಹಾಕಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ರಂಗೋಲಿ ಹಾಕಿ. ನಾವು ಹೋಳಿಗೆಲ್ಲ ಸುಟ್ಕೊಂಡು ಬರೋಷ್ಟೊಳಗಡೆ ತಂಗಿ ಇಲ್ಲಿ ರಂಗೋಲಿ ಎಲ್ಲ ಹಾಕಿಟ್ಟಿದ್ದಾಳೆ. ಈಗ ಮನೆಗೆ ಹೋಗಿ ಮಲ್ಕೊಳೋದಷ್ಟೇ. ರಂಗೋಲಿಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀವಿ. ಇನ್ನೇನಿದೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗುವಂಥದ್ದು ಅಷ್ಟೇ ಕೆಲಸ ಇದೆ. ಇನ್ನೆಲ್ಲ ಆಲ್ಮೋಸ್ಟ್ ಕೆಲಸ ಮುಗ್ದಿದೆ. ಇಲ್ಲಿ ನನ್ನ ಮಗ ಹಾಲು ತೊಗೊಂಡು ಬಂದಿದ್ದೆ ಫ್ರಿಜ್ಜಲ್ಲಿ ಇಡೋಕ್ಕೆ ಅಂತೇಳ್ಬಿಟ್ಟು. ನಾನು ಸ್ವಲ್ಪ ಹೂರಣ ಮಿಕ್ಕಿತ್ತು, ಅದನ್ನ ಕೈಯಲ್ಲಿ ಎತ್ಕೊಂಡು ಬಂದೆ ಅವಳಿಗೆ ತಿನ್ನೋಕ್ಕೆ ಟೇಸ್ಟ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಅದಕ್ಕೆ ಇಷ್ಟೇ ಮಿಕ್ಕಿರೋದು ಅಂತ ಹೇಳ್ತಾ ಇದ್ದೀನಿ. ಬರೋಷ್ಟರೊಳಗಡೆ ಐನೋರು ನೋಡ್ತಾ ಇರ್ಬೋದು ಎಲ್ಲ ಅಲಂಕಾರ ಮಾಡಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು. ಅಕ್ಕ ಮನೆ ಸತ್ಯನಾರಾಯಣ ಪೂಜೆಗೆ ರೆಡಿ ಮಾಡಿಟ್ರು ಅಂತ. ಪೂಜೆ ಬೆಳಗ್ಗೆ 7 o'clock ಪೂಜೆ ಸ್ಟಾರ್ಟ್ ಆಗೋದಂತ ಐನೋರು ಹೇಳಿದ್ದಾರೆ. ಹಾಗಾಗಿ ಇನ್ನೇನೆಲ್ಲ ಮಲಗಿದ್ದಾರೆ. 11:30 ಆಗೋಗೋಯ್ತು. ಈಗ ಬಂದು ನಾವು ಮಲಗ್ತಾ ಇದ್ದೀವಿ. ಇನ್ನೂ ಇವ್ನು ಮಲಗಲಿಲ್ಲ, ಎದ್ದಿದ್ದಾನೆ ನೋಡಿ. ಇನ್ನೇನು ಮಲಗಿ ಬೆಳಗ್ಗೆ 4 o'clock 4:30 ಎದ್ದೇಳಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೆ ವಿಡಿಯೋದ